ಹಾಯ್ ವಿವರ್ಸ್, ಎಲ್ರಿಗೂ ನಮಸ್ಕಾರ. ನಮ್ಮ ಪಿ ವಿ ಟಿ ಚಾನಲ್ನ 2ನೇ ವಿಡಿಯೋಗೆ ನಿಮಗೆ ಸ್ವಾಗತ. ಈ ಚಾನಲಲ್ಲಿ ಬರೋ ಎಲ್ಲ ವಿಡಿಯೋಸ್ ಕೂಡ ಎಜುಕೇಷನ್ ಕಂಟೆಂಟ್ ಬೇಸ್ಡ್ ಆಗಿರುತ್ತೆ. ಸೊ ಇದನ್ನು ನಂಬಿ ನೀವು ಯಾವುದೇ ರೀತಿಯಾದಂಥ ಟ್ರೇಡಿಂಗ್ ಅಥವಾ ಫೈನಾನ್ಷಿಯಲ್ ಡಿಸಿಷನ್ ತೊಗೊಳೋದಕ್ಕೆ ಮುಂಚೆ ನಿಮ್ಮ ಓನ್ ಅನಾಲಿಸಿಸ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಕ್ವಾಲಿಫೈಡ್ ಫೈನಲ್ ಅಡ್ವೈಸರ್ನ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ. ಸೊ ಇದರಿಂದ ಯಾವುದೇ ರೀತಿ ಲಾಸಸ್ ಅಥವಾ ಪ್ರಾಫಿಟ್ಗೆ ನಾನಾಗಲಿ ನಮ್ಮ ಚಾನಲ್ ಆಗಲಿ ಡೈರೆಕ್ಟಾಗಿ ಅಥವಾ ಇಂಡೈರೆಕ್ಟಾಗಿ ಯಾವುದೇ ರೀತಿಯಾದಂಥ ಹೊಣೆಗಾರಿಕೆನ ನಮ್ಮಲ್ಲಿ ಇಟ್ಕೊಳೋದಿಲ್ಲ. ಸೊ ಜಾಸ್ತಿ ಮಾತಾಡ್ದೇನೆ ನಾವು ನಮ್ಮ ಸೆಕೆಂಡ್ ವಿಡಿಯೋ ಹೋಗೋಣ. ನಾವೇನು ಹೇಳಿದ್ವಿ ಫಸ್ಟ್ ಟಾಪಿಕ್, ಸೊ ಅದೇ ಟಾಪಿಕ್ನ ಇವತ್ತು ನೋಡ್ತಾ ಹೋಗೋಣ ಹೇಗೆ ವರ್ಕ್ ಆಗಿದೆ ಅನ್ನೋದು. ಸೊ ಅಗೇನ್ ನಾನು ಹಾಕಿದ್ದು ಸಾಟರ್ಡೆ ವಿಡಿಯೋ, ಸಂಡೇ ಯಾವುದೇ ಮಾರ್ಕೆಟ್ ಇಲ್ಲ, ಮಂಡೇ ಇವತ್ತಿನ ಮಾರ್ಕೆಟ್ ಇದೆ. ಸೊ ಆದರೂ ಕೂಡ ಲಾಸ್ಟ್ 17th ಏನಾಗಿತ್ತು, ಸೊ ಅವತ್ತೊಂದು ಮಾರ್ಕೆಟ್ ನಿಮಗೆ ತೋರಿಸ್ತಾ ಹೋಗ್ತೀನಿ. ಫಸ್ಟ್ ನಾನು ನಿಮಗೆ ಒನ್ ಡೇಗೆ ಶಿಫ್ಟ್ ಮಾಡ್ಕೋತೀನಿ. ಓಕೆ, 17th ಬಂತು. ಓಕೆ, ಸೊ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಏನು ಹೇಳಿದ್ದೆ ಅಂತ ಹೇಳಿದ್ರೆ, ಮಾರ್ಕೆಟಲ್ಲಿ ಮೂರೇ ಥರ ವರ್ಕ್ ಆಗೋದು ಅಲ್ವಾ? ಇಲ್ಲಪ್ಪ, ಸೊ ಒಂದು ಸಾರಿ, ಬ್ರಷ್ ಕರೆಕ್ಟ್ ಆಗಿದೆ. ಓಕೆ, ಸೊ ಒಂದೇನಾಗುತ್ತೆ, ಮಾರ್ಕೆಟ್ ಹಿಂಗೆ ಹೋಗುತ್ತೆ, ಇಲ್ಲ ಹಿಂಗೆ ಹೋಗುತ್ತೆ, ಇಲ್ಲ ಹಿಂಗೆ ಹೋಗುತ್ತೆ, ಇಲ್ಲ ಅಂತ ಹೇಳಿದ್ರೆ ನಿಮಗೆ ಈ ಥರ ಹೋಗುತ್ತೆ ಅಂತ ಹೇಳಿದ್ದೆ ಅಲ್ವಾ? ಇಲ್ಲ ಅಂದರೆ ಹಿಂಗೆ ಮೇಲ್ಗಡೆಗೆ ಹೋಗುತ್ತೆ, ಇಲ್ಲ ಅಂದರೆ ಹಿಂಗೆ ಕೆಳಗಡೆಗೆ ಬರ್ತಾ ಹೋಗುತ್ತೆ. ಇಷ್ಟು ಬಿಟ್ಟು ಬೇರೆ ಏನು ಆಗಲ್ಲ ಅಂತ ನಾನು ನಿಮಗೆ ಕ್ಲಿಯರಾಗಿ ಹೇಳಿದ್ದೆ ಅಲ್ವಾ? ಸೊ ಇಲ್ಲೇನಾಗುತ್ತೆ, ನಾವು ಏನೇ ಹೇಳ್ತಾ ಹೋದರೂ ಕೂಡ, ಸೊ ಮಾರ್ಕೆಟ್ಟು ಒಂದ್ಸಲ ಅಪ್ ಆ್ಯಂಡ್ ಡೌನ್ ಆದಮೇಲೆ, ಅಂದರೆ ಮೇಲೆ ಹೋಗ್ತಿದೆ ಕೆಳಗೆ ಹೋಗ್ತಿದೆ ಅಂದರೆ ಅರ್ಥ ಏನು? ಐದರ್ ಕಾಲ್ ಅಲ್ವಾ? ಕಾಲ್ ಏನಂತೀವಿ, ಸಿ ಅಂತ ಹೇಳ್ತೀವಿ, ಅದು ಮೇಲೆ ಹೋಗ್ಬೋದು. ಇಲ್ಲ ಅಂತ ಹೇಳಿದ್ರೆ ಪಿ ಮೇಲೆ ಹೋಗ್ಬೋದು. ಇಲ್ಲ ಸಿ ಕೆಳಗೆ ಬರುತ್ತೆ, ಇಲ್ಲ ಪಿ ಮೇಲ್ಗಡೆ ಹೋಗುತ್ತೆ. ಇಷ್ಟೇ ಅಲ್ವಾ ಆಗೋದು? ಸೊ ಇವೆರಡರಲ್ಲಿ ಯಾರು ಒಬ್ರು ಮೇಲ್ಗಡೆಗೆ ಹೋಗಲೇಬೇಕು, ಒಬ್ರು ಕೆಳಗಡೆಗೆ ಬರಲೇಬೇಕು. ಎಸ್, ಇಷ್ಟು ಬಿಟ್ಟು ಬೇರೆ ಏನೂ ಆಗಲ್ಲ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ನಿಮ್ಗೆ ಒಂದು ಎಕ್ಸಾಂಪಲ್ ತೋರಿಸ್ಲಿಕ್ಕೆ ಫಸ್ಟ್ 5 ಮಿನಿಟ್ಸ್ ಚಾರ್ಟ್ ಇರ್ತಾ ಹೋಗ್ತೀನಿ. ನೀವು 1 ಮಿನಿಟಿಗೆ ಬೇಕಾದ್ರೂ ಮಾಡ್ಬೋದು, 2 ಮಿನಿಟ್ಸ್ 3 ಮಿನಿಟ್ಸ್ ಬೇಕಾದ್ರೂ ಮಾಡ್ಬೋದು, ಏನು ಡಿಫ್ರೆನ್ಸಸ್ ಆಗಲ್ಲ. ಬಟ್ 5 ಮಿನಿಟ್ಸ್ ಇಸ್ ಅ ವೆರಿ ಸ್ಟೇಬಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ 5 ಮಿನಿಟ್ ಇಟ್ಕೊಂಡಾಗ ಏನಾಗುತ್ತೆ ನಿಮಗೆ, ಸಾರಿ ನೋಡಿ, ಫಸ್ಟ್ ಕ್ಯಾಂಡಲ್ ನಾನು ಹೋಗ್ತೀನಿ. ಓಕೆ, ಸೊ ಫಸ್ಟ್ ಕ್ಯಾಂಡಲ್ ಹೋದ್ರೆ ನಿಮಗೆ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇದೊಂದು ಮಾರ್ಕ್ ಆಗಿದೆ. ಯಾಕೆ ಸಾರಿ ಒಂದು ನಿಮಿಷ. ಓಕೆನಾ? ಸೊ ಇಲ್ಲಿ ಫಸ್ಟ್ ಕ್ಯಾಂಡಲ್ ಹೋದ್ರೆ ನಿಮಗೆ ಟ್ರೆಂಡಿಂಗ್ ಲೈನ್ ಬೇಡ, ಹಾರಿಜಾಂಟಲ್ ಲೈನ್ ಬೇಕು ನನಗೆ. ನೋಡಿ ಇಲ್ಲಿ, ಇದು ಫಸ್ಟ್ 5 ಮಿನಿಟ್ಸ್ದು ಓಪನಿಂಗು. ಅದೇ ಥರ ನಿಮಗೆ ನೋಡಿದ್ರೆ ಇದು ಕ್ಲೋಸ್ ಅಲ್ವಾ? ಸೊ ಇಲ್ಲೊಂದು ಓಪನ್ ಆಗಿದೆ, ಇಲ್ಲೊಂದು ಕ್ಲೋಸ್ ಆಗಿದೆ, ಒಂದು ಲೋ ಒಂದು ಹೈ ಆಗಿದೆ. ಸೊ ಇದು ಯಾವ ರೇಂಜಲ್ಲಿದೆ ನಿಮಗೆ? 23,855ರಿಂದ 23,000 ನಿಮಗೆ 968. ಅಂದರೆ ಏನಂತ ಅರ್ಥ? 24,000 ಒಳಗಡೆ ಈ ವ್ಯಾಲ್ಯೂಸ್ ಇದೆ ಅಲ್ವಾ? ಸೊ ಇಲ್ಲೇನು ಮಾಡ್ಬೇಕು ನಾವು ಅಂತ ಹೇಳಿದ್ರೆ, 3 ಕಾನ್ಸೆಪ್ಟ್ ಬರುತ್ತೆ. ಏನದು? ಒಂದು ITM ಅಂತ ಬರುತ್ತೆ ನಿಮಗೆ. ಓಕೆ, ITM, ಸಾರಿ ನೆಕ್ಸ್ಟ್. ಓಕೆ, ಒಂದು ITM ಅಂತ ಬರುತ್ತೆ ನಿಮಗೆ. ಓಕೆ, ಇನ್ನೊಂದು ಬಂದ್ಬಿಟ್ಟು ನಿಮಗೆ OTM, ಇನ್ನೊಂದು ಬಂದ್ಬಿಟ್ಟು ನಿಮಗೆ ಅಟ್ ದ ಮನಿ, ಇನ್ ದ ಮನಿ, ಔಟ್ ಆಫ್ ದ ಮನಿ. ATM, ITM ಮತ್ತೆ OTM ಅಂತ 3 ಕಾನ್ಸೆಪ್ಟ್ ಬರ್ತಾ ಹೋಗುತ್ತೆ ನಿಮಗೆ. ಓಕೆನಾ? ಸೊ ITM, ATM ಆ್ಯಂಡ್ OTM. ಸೊ ಇದಿಷ್ಟು ಏನು, ಒಂದು OTM, ಇನ್ನೊಂದು ITM, ಇನ್ನೊಂದು ATM. 3 ಕಾನ್ಸೆಪ್ಟ್ ಬರ್ತಾ ಹೋಗುತ್ತೆ. ಸೊ 3 ಕಾನ್ಸೆಪ್ಟ್ ಅಂದರೆ ಏನು ಅಂತ ಹೇಳಿದ್ರೆ, ನಿಮ್ಗೆ ಯಾವಾಗ್ಲೂ ಏನೋ ಕಿರಿಕಾಗಿದೆ ರೀ, ಏನಂತ ಅರ್ಥ ಆಗ್ತಿಲ್ಲ. ಬ್ರಷೇ ಚೂಸ್ ಮಾಡ್ತಾ ಇದ್ದೀನಿ, ಬಟ್ ಆದರೂ ಕೂಡ ಯಾಕೆ ಅದು ರೌಂಡೆಡ್ ಬ್ರಷ್ ಬರ್ತಿದೆ ಅರ್ಥ ಆಗ್ತಿಲ್ಲ ನನಗೆ. ಓಕೆ, ಇಲ್ಲಿದೆ ಕಿರಿಕ್. ಓಕೆ, ಮ್ಯಾಗ್ನೆಟ್ ಆನ್ ಆಗಿತ್ತು ಆ ಕಾರಣಕ್ಕೆ. ಓಕೆ ಸರಿ. ಸೊ ನಾನು ಏನು ಹೇಳಿದೆ ನಿಮಗೆ ಕಾನ್ಸೆಪ್ಟು? ಒಂದು OTM ಅಂತ ಹೇಳಿದೆ, ಇನ್ನೊಂದು ATM ಅಂತ ಹೇಳಿದೆ, ಇನ್ನೊಂದು ITM ಅಂತ ಹೇಳಿದೆ. ಹೌದಾ? ಸೊ 3 ಕಾನ್ಸೆಪ್ಟ್ ಬರ್ತಾ ಹೋಗುತ್ತೆ ನಿಮಗೆ ಇಲ್ಲಿ. ಸೊ ಇದು ನಾವೇನು ನೋಡ್ತಾ ಇದ್ದೀವಲ್ಲ, ಇದು ಆಪ್ಷನ್ ಚಾರ್ಟ್, ಸಾರಿ
ಸ್ಪಾಟ್ ಚಾರ್ಟ್ ಅಂತ ಕರಿತೀವಿ. ಸ್ಪಾಟ್ ಚಾರ್ಟ್ ಅಂದ್ರೆ ಕರೆಂಟ್ಲಿ ಮಾರ್ಕೆಟ್ ಏನಾಗ್ತಿದೆ ಅಂತ ನೋಡೋದಕ್ಕೆ ಸ್ಪಾಟ್ ಚಾರ್ಟ್ ಅಂತ ಕರಿತೀವಿ. ಬಟ್ ನಾವು ಟ್ರೇಡಿಂಗ್ ಮಾಡ್ಬೇಕಾದ್ರೆ ಸ್ಪಾಟ್ ಚಾರ್ಟ್ ಇಟ್ಕೊಂಡು ಟ್ರೇಡ್ ಮಾಡೋಕ್ಕಾಗಲ್ಲ. ನಾವು ಟ್ರೇಡ್ ಮಾಡೋದೆಲ್ಲದು ನಿಮಗೆ ಆಪ್ಷನ್ ಚಾರ್ಟ್ ಅಲ್ಲಿ ಟ್ರೇಡ್ ಮಾಡ್ತಾ ಹೋಗ್ತೀವಿ. ಓಕೆನಾ. ಸೊ ಆಪ್ಷನ್ ಚಾರ್ಟ್ಗೆ ಇದು ಮೂರು ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಅಂತ ಆಗುತ್ತೆ. ನಿಮ್ಗೆ ಇನ್ನೂ ಅರ್ಥ ಮಾಡಿಸ್ಬೇಕು ಹೇಳ್ಬೇಕು ಅಂತ ಹೇಳಿದ್ರೆ ಸಂಬಂಧಿಕರನ್ನ ಲೆಕ್ಕ ಇಟ್ಕೊಳ್ಳೋಣ. ಸೊ ಇವನ್ನ ನೀವು ಅಂತ ಅನ್ಕೊಂಡ್ರೆ, ಸೊ ನಿಮ್ಗೊಬ್ಬ ತುಂಬಾ ಹತ್ರದ ಸಂಬಂಧಿ ಇರ್ತಾನೆ, ಹೌದಾ? ಆ ಹತ್ರದ ಸಂಬಂಧಿನೇ ಇವನು. ತುಂಬಾ ಅಂದ್ರೆ ನಿಮ್ ತರನೇ ಅಂತ ಅನ್ಕೊಳ್ಳಿ, ನೀವೇನಿದ್ರೆ ಎಕ್ಸಾಕ್ಟ್ ರೆಪ್ಲಿಕಾ ನೀವೇನೇನೆ. ಸೊ ಆ ಥರದ ಹತ್ರದ ಸಂಬಂಧಿ. ಅವನ್ನ ಬಿಟ್ರೆ ನಮ್ಗೆ ಇನ್ಯಾರು ಇರ್ತಾರೆ? ದೂರದ ಸಂಬಂಧಿ. ಇವನು ದೂರದ ಸಂಬಂಧಿ. ದೂರ ಅಂದ್ರೆ ತುಂಬಾ ದೂರ, ಚಿಕ್ಕಪ್ಪನ ದೊಡ್ಡಪ್ಪನ ಅಪ್ಪನ ಮಗಳ ಅಳಿಯನ ಮಗನ ತಂದೆಯ ಮಗನ ಅಪ್ಪ ಆಗಿರ್ತಾನೆ ಇವನು. ಸೊ ಆ ಥರದ ದೂರದ ಸಂಬಂಧಿ ಇವನು ನಮ್ಗೆ. ಓಕೆನಾ. ಅದ್ ಬಿಟ್ರೆ ನಮ್ಗೆ ಇನ್ ಸ್ವಲ್ಪ ಕಾಸ ದೋಸ್ತಗಳು, ಕಾಸ ಸಂಬಂಧಿಗಳಿರ್ತಾರೆ, ಅವನೇ ಇವನ ITM. ಅರ್ಥ ಆಯ್ತಾ? ಇವನು ನಿಮಗೆ ಪಕ್ಕ, ಇವ್ ನಿಮ್ಗೆ ಹತ್ರದ ಸಂಬಂಧಿ, ಇವ್ ನಿಮ್ಗೆ ತೀರಾ ದೂರದ ಸಂಬಂಧಿ. ಇವ್ರು 3 ಜನ ಸ್ಪಾಟ್ ಜೊತೆ ಯಾವಾಗ್ಲೂ ಇರ್ತಾರೆ. ಓಕೆನಾ. ಅಂದ್ರೆ ಏನಂತ ಅರ್ಥ? ಸ್ಪಾಟ್ ಅಲ್ಲಿ ಒಂದು ಪ್ರೈಸ್ ಇರುತ್ತೆ ನಮ್ಗೆ, ಹೌದಾ? ಸ್ಪಾಟ್ ಅಲ್ಲಿ ಒಂದು ಪ್ರೈಸ್ ಏನು ಇಲ್ಲಿ ನೋಡ್ತಿದ್ರೆ, ಇಲ್ಲಿ 24,300 ಟ್ರೇಡ್ ಆಗ್ತಿದೆ, 24,200 ಟ್ರೇಡ್ ಆಗ್ತಿದೆ ಅಂತ ಹೇಳ್ತಾರಲ್ವಾ. ಸೊ ಅದ್ರ ಬೇಸಸ್ ಮೇಲೆ ನಮ್ಗೆ ಈ 3 ಕಾನ್ಸೆಪ್ಟ್ ನ ಹೇಳ್ತಾ ಹೋಗ್ತಾರೆ. ಸೊ ಏನು, ನಾವೊಂದು ಎಕ್ಸಾಂಪಲ್ ತಗೊಳ್ಳೋಣ. ಏನಂತ, 22,300 ಏನೋ ಓಡ್ತಿದೆ ಅನ್ಕೊಳ್ಳೋಣ ಮಾರ್ಕೆಟ್. 22,300 ಓಡ್ತಿದೆ ಮಾರ್ಕೆಟ್ ಅನ್ಕೊಂಡ್ರೆ, ಇಲ್ಲಿ 3 ಹೇಳ್ದೆ ನಿಮ್ಗೆ ಅಲ್ವಾ. ಒಂದು ನಂತರನೇ ಇರ್ತಾನೆ, ಅಂದ್ರೆ ಈಕ್ವಲ್. ಇನ್ನೊಂದು ಏನಾಗಿರ್ತಾನೆ, ನನಗಿನ್ನ ಕಮ್ಮಿ. ಇನ್ನೊಬ್ಬ ನನಗಿನ್ನ ಜಾಸ್ತಿ. ಓಕೆನಾ. ಇಷ್ಟೇ. ಸೊ ಇದ್ರಲ್ಲಿ ನಿಮ್ಗೆ 2 ಬರುತ್ತೆ. ಏನು, ಒಂದು ಕಾಲ್ ಬರುತ್ತೆ, ಇನ್ನೊಂದು ಪುಟ್ ಬರುತ್ತೆ. ಕಾಲ್ ಅಂದ್ರೆ ಬೈ ಮಾಡೋದು, ಪುಟ್ ಅಂದ್ರೆ ಸೆಲ್ ಮಾಡೋದು. ಕಾಲ್ ಅಂತ ಹೇಳಿದ್ರೆ ನಿಮಗೆ ಮಾರ್ಕೆಟ್ ಮೇಲ್ ಹೋಗುತ್ತೆ ಅನ್ನಂಗೆ ಇದನ್ನ ಚೂಸ್ ಮಾಡ್ತೀವಿ, ಇಲ್ಲ ಮಾರ್ಕೆಟ್ ಕೆಳಗೆ ಬರುತ್ತೆ ಅಂತ ಹೇಳಿದಾಗ ಪುಟ್ನ ಚೂಸ್ ಮಾಡ್ತೀವಿ. ಓಕೆನಾ. ಫಸ್ಟ್ ನಾವು ಕಾಲ್ ನೋಡೋದಾದ್ರೆ, ಕಾಲಲ್ಲಿ ನನಗೆ ಕಾಸಾ ದೋಸ್ತ್ ಯಾವಾಗಿರ್ತಾನೆ ಅಂದ್ರೆ ATM. ಅಂದ್ರೆ ನಾನು 22,300 ಓಡ್ತಾ ಇದ್ದೀನಿ ಅಂದ್ರೆ ನನಗೆ ಈಕ್ವಲ್ ಅಂದ್ರೆ 22,350, 22,250, 22,400. ಯಾಕೆಂದ್ರೆ ಯಾವಾಗಲೂ ಇದೇ ತರ ರೌಂಡ್ ನಂಬರ್ ಅಲ್ಲಿ ಇರಲ್ಲ ನೋಡಿ. 24,353 ಅಂತ ಇದೆ. ಸೊ ಇಲ್ಲಿ ನಮ್ಗೆ 24,300 ಇಲ್ಲ 24,400 ಇವರಿಬ್ರು ನನಗೆ ATM ಕಾಲ್ ಅಂದ್ರೆ ಅಟ್ ದ ಮನಿ. ಇವಾಗ ಏನು ಸ್ಪಾಟ್ ಇದೆ ಅದೇ ಲೆವೆಲ್ ಅಲ್ಲಿ ನನಗೊಂದು ಆಪ್ಷನ್ ಇರುತ್ತೆ, ಅದನ್ನ ಅಟ್ ದ ಮನಿ ಅಂತ ಕರಿತಾ ಹೋಗ್ತೀವಿ. ಓಕೆನಾ. ಅದೇ ರೀತಿ ಇನ್ನೊಬ್ಬ ಯಾವ್ದು ಹೇಳಿದೆ ನಾನು ನಿಮ್ಗೆ, ITM ಅಂತ ಹೇಳಿದ್ರೆ ಇನ್ ದ ಮನಿ, ಅಂದ್ರೆ ದುಡ್ಡಿನ ಒಳಗಡೆ ಇದ್ದಾನೆ. ಇನ್ ದ ಮನಿ ಅಂತ ಹೇಳಿದ್ರೆ ಇದೇನಿದೆಯಲ್ಲ ಈ ಪ್ರೈಸ್, ಇದಕ್ಕಿನ್ನ ನಿಮ್ಗೆ ಕಮ್ಮಿ ಇರಬೇಕು. ಅಲ್ಲಿಗೆ ಎಷ್ಟು, 22,250, 22,200 ಇವರೆಲ್ಲರೂ ನಿಮ್ಗೆ ಇನ್ ದ ಮನಿ ಆಗ್ತಾ ಹೋಗ್ತಾರೆ. ಔಟ್ ಆಫ್ ದ ಮನಿ ಅಂತ ಹೇಳಿದ್ರೆ ನಾನು ಇನ್ನೂ ಇಲ್ಲಿದ್ದೀನಿ ಅಣ್ಣ ಹೇಳಿದ್ನಲ್ಲ. ಯಾರು ಹೇಳ್ದೆ ಇವನ್ನ ಔಟ್ ಆಫ್ ದ ಮನಿ ಅಂತ ಹೇಳಿದ್ರೆ? ಅಪ್ಪನ ಅಮ್ಮನ ಗಂಡನ ಹೆಂಡತಿಯ ಮಗನ ಅಪ್ಪನ ಅಳಿಯನ ಮಗನ ಯಾರೋ ಗೊತ್ತಿಲ್ಲದ ಊರ್ ಸಂಬಂಧ ಇದ್ದಂಗೆ. ಸೊ ಅವನು ಔಟ್ ಆಫ್ ದ ಮನಿ. ಅಲ್ಲಿಗೆ ಯಾರು, 22,500, 22,600, 700, 800, 900, 23,000, 24,000 ಏನ್ ಬೇಕಾದ್ರೂ ಆಗಿರ್ಬೋದು, ಔಟ್ ಆಫ್ ದ ಮನಿ. ಅಂದ್ರೆ ನಾನು ಇಲ್ಲಿದ್ದೀನಿ. ಓಕೆನಾ. ನನ್ನನ್ನು ಯಾರು ಆಲ್ರೆಡಿ ಮುಗಿಸ್ಕೊಂಡ್ ಬಂದಿದ್ದಾರೆ, ನಾನು ಇಲ್ಲಿದ್ದೀನಿ ಅಂದ್ರೆ ನನ್ನ ಹಿಂದೆ ಇರೋಲ್ಲ ನನಗೆ ಗೊತ್ತಿರಬೇಕು, ಅವ್ರನ್ನ ಇನ್ ದ ಮನಿ ಅಂತ ಕರಿತೀವಿ. ನನಗೆ ಮುಂದೆ ಇರೋರು ಯಾರು ಗೊತ್ತಿಲ್ಲ, ಅವ್ರನ್ನ ಔಟ್ ಆಫ್ ದ ಮನಿ ಅಂತ ಕರಿತೀವಿ. ಇಲ್ಲಿರೋರು ಗೊತ್ತಿರ್ತಾರೆ, ನನಗೆ ಅಟ್ ದ ಮನಿ ಅಂತ ಕರಿತೀವಿ. ಇದಿಷ್ಟು ನಾನು ನಿಮ್ಗೆ ಹೇಳಿದ್ದು ಕಾಲ್ ಸೈಡ್, ಅಂದ್ರೆ ಮಾರ್ಕೆಟ್ ಮೇಲ್ ಹೋಗುತ್ತೆ ಅಂತ ಹೇಳ್ತೀವಲ್ಲ ಅವಾಗ ಕಾಲ್ ಸೈಡ್ ಅಲ್ಲಿ ಇರ್ತಕ್ಕಂಥ ಕಾನ್ಸೆಪ್ಟ್. ಅದೇ ಪುಟ್ ಸೈಡ್ಗೆ ಬಂತು ಅಂತ ಹೇಳಿದ್ರೆ, ಪುಟ್ ಸೈಡಲ್ಲಿ ನಿಮಗೆ ಅಟ್ ದ ಮನಿ ಏನೂ ಚೇಂಜ್ ಆಗಲ್ಲ. ಸೊ ಅಟ್ ದ ಮನಿ ನಮಗೆ ಯಾವಾಗಲೂ ಸೇಮ್ ಇರ್ತಾರೆ. ಓಕೆನಾ. ಸೊ ಪುಟ್ ಸೈಡ್ ಅಲ್ಲಿ ಅಟ್ ದ ಮನಿನೂ ಕೂಡ ಯಾರು ಈಕ್ವಲ್ ಇರ್ತಾರೆ ಅವ್ರನ್ನ ಅಟ್ ದ ಮನಿ. ಅಂದ್ರೆ 22,200 ಓಡ್ತಿದ್ಯಾ, ಸೊ 22,300 ಓಡ್ತಿದೆ ಅಂದ್ರೆ 22,250 ಇಲ್ಲ 22,350. ಸೊ ಇವರೆಲ್ಲ ಅಟ್ ದ ಮನಿ ಆಗ್ತಾ ಹೋಗ್ತಾರೆ. ಈ ಪ್ರೈಸ್ಗಿನ್ನ ಯಾರು ಜಾಸ್ತಿ ಇರ್ತಾರೆ, ಅವ್ರನ್ನ ನಾವು ITM ಅಂದ್ರೆ ಇನ್ ದ ಮನಿ ಅಂತ ಕರಿತಾ ಹೋಗ್ತೀವಿ. ಓಕೆನಾ. ಈ ಪ್ರೈಸ್ಗಿನ್ನ ಯಾರ್ಯಾರು ನಿಮ್ಗೆ ಕಮ್ಮಿ ಇರ್ತಾರಲ್ಲ, ಅವ್ರನ್ನ ಔಟ್ ಆಫ್ ದ ಮನಿ ಅಂತ ಕರಿತಾ ಹೋಗ್ತೀವಿ. ಓಕೆನಾ. ಸೊ ನಿಮ್ಗೆ ಇಲ್ಲಿ ಅಟ್ ದ ಮನಿ, ಇನ್ ದ ಮನಿ ಇಲ್ಲಿಗೆ ಅರ್ಥ ಆಯ್ತಾ, ಅಥವಾ ಏನಾದ್ರು ಡೌಟ್ ಇದೆಯಾ ಅಂತ ಕಮೆಂಟ್ ರೆಡಿ. ಸೊ ಇನ್ನು ಸ್ವಲ್ಪ ವೆರಿ ಕ್ಲಿಯರ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ನಿಮಗೆ ನಾನು, ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇದು 3 ಜನ ಅರ್ಥ ಆಗಿತ್ತಲ್ವ ನಿಮಗೆ.
ಸೊ ಒಂದು ಪ್ರೈಸ್ ತಗೋತೀನಿ ನಾನಿಲ್ಲಿ 22,300 ಅಂತ ಅನ್ಕೊಳ್ಳಿ. ಓಕೆನಾ. ಸೊ ಇಲ್ಲಿ 3 ಆಪ್ಷನ್ ಬರುತ್ತೆ. ಒಂದು ಈಕ್ವಲ್ ಇರುತ್ತೆ, ಇನ್ನೊಂದು ಲೆಸ್ಸರ್ ದಾನ್ ಇರುತ್ತೆ, ಇನ್ನೊಂದು ಗ್ರೇಟರ್ ದಾನ್ ಇರುತ್ತೆ. ಸೊ ಈಕ್ವಲ್ ಅಂದರೆ 22,400 ತಗೋತೀನಿ. ಓಕೆನಾ. ಸೊ ಕಮ್ಮಿ ಅಂತ ಹೇಳಿದ್ರೆ 22,200 ತಗೋತೀನಿ. ಜಾಸ್ತಿ ಅಂತ ಹೇಳಿದ್ರೆ 22,500 ತಗೋತೀನಿ. ನೀವು 50 ತಗೋಬಹುದು, 100 ತಗೋಬಹುದು, ಏನು ಡಿಫ್ರೆನ್ಸ್ ಏನಾಗಲ್ಲ ಇದು. ಓಕೆನಾ. ಸೊ ಇಲ್ಲಿ ನೀವು ಕಾಲಲ್ಲಿ ತಗೊಂಡ್ರೆ ಇವ್ರನ್ನ ನಿಮಗೆ ITM ಅಂತ ಹೇಳ್ತೀವಿ, ಇವ್ರನ್ನ ನಿಮಗೆ ATM ಅಂತ ಹೇಳ್ತೀವಿ, ಇವ್ರನ್ನ ನಿಮಗೆ OTM ಅಂತ ಹೇಳ್ತೀವಿ. ಅದೇ ನೀವು ಪುಟ್ಟಲ್ಲಿ ತಗೋತೀರಾ ಅಂತ ಹೇಳಿದ್ರೆ ಸೊ ಇವ್ರನ್ನ ನಿಮಗೆ OTM ಅಂತೀವಿ, ಇವ್ರು ATM ಮತ್ತು ITM. ಓಕೆನಾ. ಸೊ ಇಲ್ಲಿ ಕಾನ್ಸ್ಟೆಂಟ್ ಆಗಿರೋದು ಬಂದ್ಬಿಟ್ಟು ನಿಮಗೆ ATM ವ್ಯಾಲ್ಯೂ, ಕಾಲಲ್ಲಾಗಲಿ ಪುಟ್ಟಲ್ಲಾಗಲಿ ಯಾರು ಈಕ್ವಲ್ ಆಗಿರ್ತಾರೆ ಅವ್ರನ್ನ ATM ಅಂತಾನೆ ಕರಿತಾ ಹೋಗ್ತೀವಿ. ಎಕ್ಸ್ಚೇಂಜ್ ಆಗೋ ವ್ಯಾಲ್ಯೂಸ್ ಬಂದ್ಬಿಟ್ಟು ಅಂತ ಹೇಳಿದ್ರೆ ಇಲ್ಲಿ ಯಾರು ಕಾಲ್ಗೆ ITM ಇರ್ತಾರೆ ಅವನು ಪುಟ್ಗೆ ITM ಆಗ್ತಾನೆ, ಇಲ್ಲಿ ಯಾರು OTM ಇರ್ತಾರೆ ಅವರು ಪುಟ್ಗೆ OTM ಆಗ್ತಾರೆ. ಓಕೆನಾ. ಇಷ್ಟೇ ಇರೋದು ಕಾನ್ಸೆಪ್ಟ್. ಇದನ್ನ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ನಾವು ಟ್ರೇಡಿಂಗ್ ಮಾಡ್ಬೇಕಾದ್ರೆ ನಿಮ್ಗೆ ಅವಾಗಲೇ ಎಕ್ಸಾಂಪಲ್ ಕೊಟ್ಟೆ, ಏನಂತ, ದೂರದ ಸಂಬಂಧಿ, ಹತ್ರದ ಸಂಬಂಧಿ, ತೀರಾ ಹತ್ರದ ಸಂಬಂಧಿ ಅನ್ಬಿಟ್ಟು ಅಂತ. ಓಕೆನಾ. ಸೊ ಯಾವಾಗಲೂ ನಮಗೆ ಟ್ರೇಡ್ ಮಾಡ್ಬೇಕಾದ್ರೆ ಯಾವ್ದು ವರ್ಕ್ ಆಗುತ್ತೆ ಅಥವಾ ಯಾವ್ದ್ರಲ್ಲಿ ತಗೋಬೇಕು, ತುಂಬ ಜನ ಹೇಳ್ತಾರೆ ಪ್ರೀಮಿಯಂ ಕಾಲ್ಸು ಹಾಗೆ ಹೀಗೆ ಅಂತ. ಸೊ ಯಾವಾಗಲೂ ಯಾವ್ದ್ರಲ್ಲಿ ಟ್ರೇಡ್ ಮಾಡಿದ್ರೆ ನಮಗೆ ಪ್ರಾಫಿಟ್ ಗ್ಯಾರಂಟಿ ಆಗಿರುತ್ತೆ ಅಥವಾ ರಿಸ್ಕ್ ಕಮ್ಮಿ ಇರುತ್ತೆ ಅಂತ ಹೇಳಿದ್ರೆ OTM ಅಂತ ಹೇಳಿದೆ. ಪುಟ್ಟಲ್ಲಿ ಯಾವುದು OTM, ಯಾರು ಇದಕ್ಕಿನ್ನ ಕಮ್ಮಿ ಇರ್ತಾನೋ ಅವನ OTM. ಸೊ ಇಲ್ಲಿ ಬಂತು ಅಂತ ಹೇಳಿದ್ರೆ ಯಾರು ಜಾಸ್ತಿ ಇರ್ತಾರೋ ಅವನು OTM ಆಗಿರ್ತಾನಲ್ವಾ. ಸೊ ಇವರಿಬ್ರು ನಮಗೆ ತುಂಬಾ ದೂರ ಸಂಬಂಧಿ ಆಗಿರೋದ್ರಿಂದ ಪ್ರಾಫಿಟ್ ಸಿಗುತ್ತೆ, ಇಲ್ಲ ಅಂತ ಹೇಳಲ್ಲ, ಆದ್ರೆ ರಿಸ್ಕ್ ಜಾಸ್ತಿ ಇರುತ್ತೆ. ಓಕೆನಾ. ಸೊ ಯಾರು ರಸ್ಕ್ ತಿಂದಂಗೆ ಅಂತ ಅನ್ಕೊಂಡಿರ್ತಾರೋ ಅವರು OTM ಅಲ್ಲಿ ಆಟ ಆಡ್ಬೋದು, ಗೆಲ್ಬೋದು. ಯಾಕೆಂದ್ರೆ ನನಗೆ ಇಲ್ಲಿ ತುಂಬಾ ಕಮ್ಮಿಗೆ ಸಿಗ್ತಾ ಹೋಗುತ್ತೆ. ಸೊ ಇದು ಲಕ್ ಆದ್ರೆ ಹಿಂಗ್ ಹೋಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಪೂರ್ತಿ ಕೆಳಗಡೆಗೆ ಬಿಸಾಕತ್ತೆ. ಓಕೆನಾ. ಇದು OTM ಕಾಲ್. ಅದೇ ತರನೇ ನಿಮ್ಗೆ ITM ಅಂತ ಹೇಳಿದ್ರೆ ಇಂದ ಮನಿ, ಅಂದ್ರೆ ತುಂಬಾ ಹತ್ತಿರದವರಿಂದ. ಸೊ ಇಲ್ಲಿ ನಮ್ಗೆ ಏನಾಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ಪ್ರಾಫಿಟ್ ಮಾಡೋದಕ್ಕೆ ಆರಾಮಾಗಿರುತ್ತೆ, ಸ್ವಲ್ಪ ಸೇಫು ಇರುತ್ತೆ, ರಿಸ್ಕ್ ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಇಲ್ಲೂ ಕೂಡ ನಾವು ಟ್ರೇಡ್ ಮಾಡಿ ಪ್ರಾಫಿಟ್ ಮಾಡ್ಬೋದು. ಸೊ ಇಲ್ಲಿ ಕಮ್ಮಿ ಇರೋದು ಆಗ್ಬೋದು, ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಜಾಸ್ತಿ ಇರೋದು, ಎರಡು ಕಡೆ ಕೂಡ ನಮಗೆ ರಿಸ್ಕ್ ಸ್ವಲ್ಪ ಕಮ್ಮಿ ಇರುತ್ತೆ. OTM ಕಂಪೇರ್ ಮಾಡಿದ್ರೆ ಫಾರ್ ಬೆಟರ್ ಆಗಿರುತ್ತೆ. ಬಟ್ ಬೆಸ್ಟ್ ಯಾವುದು, ರಿಸ್ಕ್ ಕಮ್ಮಿ ಯಾವುದು, ಹೈ ಪ್ರಾಬಬಿಲಿಟಿ ಯಾವುದು ಅಂತ ಹೇಳಿದ್ರೆ ಆಲ್ವೇಸ್ ATM. ಅಂದ್ರೆ ನಾವು ಯಾವಾಗಲೂ ದುಡ್ಡು ಎಲ್ಲಿರುತ್ತೋ ಅಲ್ಲೇ ಇರ್ತೀವಿ ನಾವು. ಅಂದ್ರೆ ಎಲ್ಲಿ ಸ್ಪಾಟ್ ಎಲ್ಲಿಗೆ ಓಡ್ತಾ ಇದೆಯೋ ಅದೇ ಲೆವೆಲಲ್ಲಿ ನೋಡೋದ್ರಿಂದ ನಮಗೆ ಇದು ಯಾವಾಗ್ಲೂ ಪ್ರಾಫಿಟಬಿಲಿಟಿ ಆಗ್ತಾ ಹೋಗುತ್ತೆ ನಮಗೆ. ಆಮೇಲೆ ATM ಯಾವಾಗಲೂ ಕಾನ್ಸ್ಟೆಂಟ್ ಆಗಿರಲ್ಲ ನಮಗೆ. ಓಕೆನಾ. ಮಾರ್ಕೆಟ್ ಓಪನ್ ಆದಾಗ ಒಂದು ವ್ಯಾಲ್ಯೂ ATM ಆಗಿದ್ರೆ ಮಾರ್ಕೆಟ್ ಹೋಗ್ತಾ 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 ATM ಇದ್ದಿದ್ದು ITM ಆಗ್ಬೋದು, ಇಲ್ಲ OTM ಆಗ್ತಾ ಹೋಗ್ಬೋದು. ಇದು ಚೇಂಜ್ ಆಗ್ತಾ ಹೋಗುತ್ತೆ. ಇದು ಯಾವುದು ಒಂದೇ ವ್ಯಾಲ್ಯೂ ಬಿತ್ಕೊಂಡು ಕೂತ್ಕೊಳಲ್ಲ. ಸೊ ATM ಆಗುತ್ತೆ, OTM ಆಗ್ತಾ ಹೋಗುತ್ತೆ ಎಲ್ಲದಕ್ಕೆ. ಯಾಕೆಂದ್ರೆ ಮಾರ್ಕೆಟ್ ಒಂದೇ ಕಡೆ ಓಪನ್ ಆಗಿ ಅಲ್ಲೇ ಓಡಾಡಲ್ಲ ಅಲ್ವಾ, ಹೋಗ್ತಾ ಹೋಗುತ್ತೆ. ಮೇಲೆ ಹೋಗ್ಬೇಕು, ಇಲ್ಲ ಕೆಳಗೆ ಹೋಗ್ಬೇಕು, ಇಲ್ಲ ಫ್ಲಾಟ್ ಅಲ್ಲಿ ಹೋಗ್ಬೇಕು. ಸೊ ATMs ಈ 3 ವ್ಯಾಲ್ಯೂಸ್ಗಳು ಕಾಲ್ ಔಟ್ಪುಟ್ಗೆ ಬದಲಾಗ್ತಾ ಹೋಗ್ತಾ ಹೋಗುತ್ತೆ. ಇದಿಷ್ಟು ಅರ್ಥ ಆಯ್ತು ಅನ್ಕೋತೀನಿ. ಅಕಸ್ಮಾತ್ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಕಮೆಂಟಲ್ಲಿ ಹಾಕಿ ATM ITM OTM ಅಂತ ಹೇಳಿ ಅಂತ. ಇನ್ನು ಸ್ವಲ್ಪ ನಮ್ಮ ಸಂಬಂಧಿಕರ ಎಕ್ಸಾಂಪಲ್ನ ಸ್ವಲ್ಪ ನೀಟಾಗಿ ತಗೊಂಡು ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ಆಯ್ತು. ಓಕೆನಾ. ಈಗ ಆಕ್ಚುಯಲ್ ಕಾನ್ಸೆಪ್ಟಿಗೆ ಬರ್ತಾ ಹೋಗೋಣ. ಸೊ ಮೊನ್ನೆ ಹೇಳ್ಕೊಟ್ಟಿದ್ವಿ ಕಾನ್ಸೆಪ್ಟು. ಸೊ ಅದೇ ಕಾನ್ಸೆಪ್ಟ್ ಮೇಲೆ ಒಂದು ನೋಡ್ತಾ ಹೋಗೋಣ. ಓಕೆನಾ. ಸೊ ಇಲ್ಲಿ ಮೊನ್ನೆ 17ನೇ ತಾರೀಕು ಮಾರ್ಕೆಟ್ ಓಪನ್ ಆಗಿದೆ ಅಲ್ವಾ. ಇಲ್ಲಿದೆ. ಸೊ ನೀವು ಅಬ್ಸರ್ವ್ ಮಾಡಿದ್ರೆ ಅವಾಗಲೇ ಮಾರ್ಕಿಂಗ್ ಮಾಡಿದ್ವಿ. 9, 10 ಒನ್ ಡೇ ಮಾಡ್ಕೊಂಬಿಡೋಣ. ಓಕೆ, ಒನ್ ಡೇ ಮಾಡ್ಕೊಂಡ್ರೆ 17ನೇ ತಾರೀಕು ಇಲ್ಲಿದೆ. 5 ನಿಮಿಷ ತಗೋತೀನಿ ನಾನು. ಓಕೆನಾ. ಸೊ ನೀವು ಬಂದರೆ ಇಲ್ಲಿ 17ನೇ ತಾರೀಕು ಇಲ್ಲಿದೆ, ಕಾಣಿಸ್ತಾ? ಇದನ್ನ ಸ್ವಲ್ಪ ಕಂಟ್ರೋಲ್ ಸೆಟ್ ಮತ್ತೆ ಲೈನಿಗೆ ತಗೊಳ್ಳೋಣ. ಇಲ್ಲೊಂದಿದೆ, ಇವ್ರನ್ನ ಇಲ್ಲೊಬ್ಬನ ಹಾಕೋಣ, ಇವ್ರನ್ನ ಇಲ್ಲೊಬ್ರನ್ನ ಹಾಕೋಣ. ಈ ಅಣ್ಣನ ತೆಗೆದು ಬಿಸಾಕೋಣ, ಇವನ್ ಬೇಡ. ಓಕೆನಾ. ಸೊ ಇಲ್ಲಿ ನೋಡಿದ್ರೆ ನಿಮಗೆ 17ನೇ ತಾರೀಕು 2 ವ್ಯಾಲ್ಯೂ ಬಂದಿದೆ. ಏನು?
24,097 ಮತ್ತೆ 24,227 ಅಂತ. ಹೌದಾ? ಸೊ 24,097 ಲೋ, 24,227 ಹೈ. ಸೊ ಓಪನ್ ಆಗಿರೋದು ಬಂದ್ಬಿಟ್ಟು 24,200 ಓಪನ್ ಆಗಿದೆ. ಸಾರಿ, ಓಪನ್ ಆಗಿರೋದು 24,175 ಓಪನ್ ಆಗಿದೆ. ಸೊ ಕ್ಲೋಸ್ ಆಗಿರೋದು 24,200 ಕ್ಲೋಸ್ ಆಗಿದೆ. ಓಕೆನಾ? ಸೊ ಇಲ್ಲಿ ಏನಾಗುತ್ತೆ ನಮ್ಗೆ ಇವಾಗ ATM ಅಟ್ ದ ಮನಿ ಅಂತ ಕೇಳಿದೆ ನಿಮಗೆ. ಸೊ ಅಟ್ ದ ಮನಿ ಯಾವ್ದಾಗ್ಬೋದು, ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ, ಸೊ ಇದನ್ನ ತಗೊಂಡ್ರೆ 22,227 ಇದೆ. ಸೊ ಅವಾಗ ಏನಾಗುತ್ತೆ ATM ನನಗೆ ಇಲ್ಲಿ ಎರಡು ಆಪ್ಷನ್ ಬರುತ್ತೆ. 22,250 ತಗೋಬಹುದು, 22,200 ತಗೋಬಹುದು, 22,300 ತಗೋಬಹುದು. ಕ್ಲೋಸಿಂಗ್ ಆಗಿರೋದಿಲ್ಲ ನನಗೆ 22,200 ಆಗಿರೋದ್ರಿಂದ 207 ಆಗಿರೋದ್ರಿಂದ 22,200, 22,250 ಇಲ್ಲ 24,200, 24,250, 24,300 ಇದಿಷ್ಟು ನನಗೆ ATM ಆಗುತ್ತೆ. ಅಂದ್ರೆ ಹತ್ರದಲ್ಲಿ ಇರೋರು, ನನಗೆ ತೀರಾ ನನ್ನ ತರನೇ ಇರೋರು ATM ಆಗುತ್ತೆ. ಸೊ ಅದನ್ನ ನೋಡೋಣ ಏನಾಗಿದೆ ಅಂತ ಹೇಳಿ ಅಂತ. ಸೊ ಇಲ್ಲಿ ಹೋದ್ರೆ ನಾನು ಓಕೆ ಇಲ್ಲಿ ಏನ್ ಮಾಡ್ತೀನಿ ನಿಮ್ಗೆ, ಓಕೆ ಅಲ್ಲಿ ಬಂದಿರೋದ್ರಿಂದ ಅದೇ ಬರ್ತಾ ಹೋಗಿದೆ. ಇದನ್ನು ಡಿಲೀಟ್ ಮಾಡ್ತೀನಿ. ಸೊ ಫಸ್ಟ್ ವ್ಯಾಲ್ಯೂ ಯಾವುದೇ ಹೇಳಿದೆ ನಿಮ್ಗೆ ಇಲ್ಲಿ, ಅಯ್ಯೋ ಸ್ಪಾಟಲ್ಲಿ ಡಿಲೀಟ್ ಮಾಡೋರು ಅದೇ ಡಿಲೀಟ್ ಆಗೋಯ್ತು. ಇಲ್ಲೂ ಸ್ಪಾಟ್ ತಗೊಂಡಿದ್ದೆ ಅದಕ್ಕೆ. ಓಕೆ, ಸೊ 24,200 ಅಂತ ಹೇಳಿದೆ ಅಲ್ವಾ? ಸೊ 24,200 ಕಾಲ್ ತಗೋತಾ ಇದ್ದೀನಿ ನಾನಿಲ್ಲಿ. ಸೊ ಅದೇ ಥರ ಏನು ಮಾಡ್ತೀನಿ, 24,300 ತಗೋಬೇಕಲ್ವಾ? ಸೊ ನಿಫ್ಟಿ 26,421 ಪುಟ್ಟು 24,200 ಇದನ್ನು ಕಾಪಿ ಮಾಡ್ಕೋತೀನಿ, ಇದನ್ನು ಆ್ಯಡ್ ಮಾಡ್ತೀನಿ. ಓಕೆನಾ? ಸೊ ಆ್ಯಡ್ ಮಾಡಿದ್ರೆ ಇಲ್ಲಿದೆ ಇಲ್ಲಿ ಬಂತು ನೋಡಿ, 24,200 ಇದೆ. ಇದನ್ನ ಏನು ಮಾಡ್ತೀನಿ, ಆ್ಯಡ್ ಟು ಕಂಪೇರ್ಗೆ ಹಾಕ್ತೀನಿ. ಓಕೆನಾ? ಎಲ್ಲಿ ಮಾಡ್ಕೊಳ್ಳಿ, ಹಿಂಗೆ ಬರ್ತಾ ಹೋಗುತ್ತೆ. ಸಾರಿ, 2 ಖಾಲಿ ಹಾಕಿದ್ದೀನಿ, 24 ಖಾಲಿ ಹಾಕಿದ್ದೀನಿ. ಪುಟ್ ಹಾಕ್ಬೇಕಿತ್ತು. ಪುಟ್ಟಿದ್ಯಾ? ಪುಟ್ಟಿದೆ. ಸೊ ಇಲ್ಲಿ ಇದನ್ನ ನಾನು ಆ್ಯಡ್ ಟು ಕಂಪೇರ್ ಆಗ್ತೀನಿ 24,200. ಓಕೆನಾ? ಸೊ ಇದನ್ನ ಏನು ಮಾಡ್ತೀನಿ, ನಾನು ಹೈಡ್ ಮಾಡ್ಬಿಡ್ತೀನಿ. ಇದೆಲ್ಲ ಆಮೇಲೆ ಹೇಳ್ಕೊಡ್ತೀನಿ ಯಾಕೆ ಹೈಡ್ ಮಾಡಿದೆ, ಏನು ಕತೆ ಅಂತ ಹೇಳಿ ಅಂತ. ಸೊ ಇದು ನಾನು ಕ್ಯಾಂಡಲ್ಸಲ್ಲಿ ಇಟ್ಕೋಬೋದು, ನಿಮಗೆ ಕ್ಯಾಂಡಲ್ಸಲ್ಲಿ ತೋರಿಸ್ಬೋದು. ಸೊ ಅದೇನಿದೆ ಅದನ್ನೇ ತೊಗೊಳ್ತಾ ಹೋಗ್ತೀನಿ. ನೀವು ಅಬ್ಸರ್ವ್ ಮಾಡಿದ್ರೆ ಇದು 17ನೇ ತಾರೀಕು, ಒನ್ ಡೇಗೆ ಶಿಫ್ಟ್ ಆಗ್ತೀನಿ ನಾನು. ನೋಡಿ, ಇದು 17ನೇ ತಾರೀಕು. ಹೌದಾ? 17ನೇ ತಾರೀಕಲ್ಲಿ ಯಾವ್ದು ತೊಗೊಂಡೆ, 24,200 ತೊಗೊಂಡಿದ್ದೀನಿ ನಾನು. ಓಕೆನಾ? ಸೊ 24,200 ತೊಗೊಂಡ್ರೆ ನಿಮಗೆ ಕ್ಯಾಂಡಲಲ್ಲಿ ಬೇಕು ಅಂದರೆ ಕ್ಯಾಂಡಲಲ್ಲಿ ಇಡ್ತಾ ಹೋಗ್ತೀನಿ. ಸೊ ಲೈನ್ ಇನ್ನೂ ಸ್ವಲ್ಪ ಈಸಿ ಆಗುತ್ತೆ ನಂಗೆ, ಲೈನ್ ಈಸಿಲಿ ಇಡ್ತೀನಿ. ಸೊ 24,200 ತೊಗೊಂಡಿದ್ದೀನಿ ನೋಡಿ ನಾನು ಇಲ್ಲಿ. ಸೊ 24,200 17ಕ್ಕೆ ಓಪನ್ ಆಗಿದೆ. ಸೊ ಬ್ಲೂ ಕಲರ್ ಏನು ಕಾಣ್ತಿದೆ ಇದೆಲ್ಲ ನಿಮಗೆ ಕಾಲು, ಗ್ರೀನ್ ಕಲರ್ ಏನು ಕಾಣ್ತಿದೆ ಇದೆಲ್ಲ ನಿಮಗೆ ಪುಟ್. ಓಕೆನಾ? ಸೊ ನೋಡಿ ಇಲ್ಲಿ ಏನಾಗುತ್ತೆ, ನಾನು ಹೇಳಿದೆ ನಿಮಗೆ, ಮೊನ್ನೆನೂ ಹೇಳಿದೆ, ಮಾರ್ಕೆಟಲ್ಲಿ ಒಂದು ಮೇಲೆ ಹೋಗ್ಬೇಕು ಇಲ್ಲ ಕೆಳಗೆ ಬರಬೇಕು, ಅಷ್ಟು ಬಿಟ್ಟರೆ ಬೇರೆ ಏನೂ ಆಗಲ್ಲ. ಮೇಲೆ ಹೋಗ್ತಿದೆ ಅಂದರೆ ಕಾಲ್ ಗ್ರೇಸ್ ಆಗುತ್ತೆ ನಮಗೆ, ಕೆಳಗೆ ಹೋಗ್ತಿದೆ ಅಂದರೆ ಪುಟ್ ಬರುತ್ತೆ ನಮಗೆ. ಸೈಡ್ ವೇಸ್ ಆಯಿತು ಅಂದರೆ ಮಾರ್ಕೆಟ್ ಯಾವ ಥರ ಓಡಾಡುತ್ತೆ ಅಂತ ಹೇಳಿ ಅಂತ ಅಲ್ವಾ? ಸೊ ಆಗ್ತಿದೆ ಏನಂತ ಅರ್ಥ, ಪ್ರೀಮಿಯಂ ಬ್ಯಾಲೆನ್ಸಿಂಗ್ ಆಗಬೇಕು. ಅಂದರೆ ಈಗ ಪುಟ್ಟು ಮತ್ತು ಕಾಲು ATM ಯಾವುದೇ ರೀತಿ ಬದಲಾವಣೆ ಆಗಲ್ಲ. ATM ಆಗಲಿ OTM ಆಗಲಿ ಬದಲಾವಣೆ ಆಗ್ತಾ ಹೋಗುತ್ತೆ. ಆದರೆ ನಿಮಗೆ ATM ತೊಗೊಂಡ್ರೆ ಅದು ಯಾವುದೇ ರೀತಿ ಬದಲಾವಣೆ ಆಗಲ್ಲ, ಹಾಗೆ ಇರುತ್ತೆ. ಹೌದಾ? ನೀವು ಅಬ್ಸರ್ವ್ ಮಾಡಿದ್ರೆ 17ನೇ ತಾರೀಕು ಮಾರ್ಕೆಟ್ ಓಪನ್ ಆಗಿದೆ. ಕರೆಕ್ಟಾಗಿ ನೋಡಿ ಇಲ್ಲಿ ಎಷ್ಟು ಗಂಟೆ, 10 ಗಂಟೆವರೆಗೂ 9:47 9:48ವರೆಗೂ ಇವರಿಬ್ಬರು ನೋಡಿದ್ರ ಇಲ್ಲಿ ನಿಮಗೆ. ಸೊ ಇವರಿಬ್ಬರು ಏನಾಗಿದ್ದಾರೆ, ನಾನು ನಿಮಗೊಂದು ಲೈನ್ ಹಾಕಿದ್ರೆ, ಯಾರು ಇಷ್ಟು ತೊಂದರೆ ಕೊಡ್ತೀಯ ನನಗೆ? ಓಕೆನಾ? ನೋಡಿ ಇಷ್ಟು ಅರೆ ಇದು ಬೇಡ ಬಿಟ್ಟಾಕಿ ತಗೋಲಿ. ಇದು ಟ್ರೆಂಡ್ ಲೈನ್ಗೆ ಬರ್ತಿದೆ, ಅದಕ್ಕೆ ರೇಗ್ ಬಂದ್ರೆ ಕರೆಕ್ಟ್ ಆಗಿರುತ್ತೆ. ಓಕೆನಾ? ಇವತ್ತೇನೋ ಕಿರಿಕಾಗೋಗಿದೆ ಇವತ್ತು. ಓಕೆ, ಸೊ ಇವರಿಬ್ರು ಅಬ್ಸರ್ವ್ ಮಾಡಿ, ನೀವು ಇಲ್ಲಿ ಇವರಿಬ್ರನ್ನ ಅಬ್ಸರ್ವ್ ಮಾಡಿದ್ರೆ ಪ್ರಾಬ್ಲಮ್ ಆಗ್ತದೆ ನನಗೆ. ಸೊ ಇವರಿಬ್ರನ್ನ ಅಬ್ಸರ್ವ್ ಮಾಡಿದ್ರೆ ಇಷ್ಟು ರೌಂಡಲ್ಲಿ 17ನೇ ತಾರೀಕು ಓಪನ್ ಇಂದ ಹಿಡಿದು ಇಲ್ಲಿವರೆಗೂ ನಿಮ್ಗೆ ಏನಾಗ್ತಿದ್ದಾರೆ, ಇಬ್ರು ಒಂದು ಲೆವೆಲ್ವರೆಗೂ ಇದ್ದಾರೆ. ಹೌದಾ? ಅಂದ್ರೆ ಇಬ್ರು ಅಲ್ಲಿ ಕಚ್ಕ ಬಿಚ್ಕ ನಾನ್ ಮೇಲೆ ಹೋಗ್ಲಾ ನೀನ್ ಮೇಲೆ ಹೋಗ್ಲಾ ನೀನ್ ಮೇಲೆ ಹೋಗ್ಲಾ ಅಂತ ಬಂತು. ಒಂದು ಪಾಯಿಂಟಲ್ಲಿ ಇಬ್ರು ಒಂದಾಗ್ತಾರೆ. ಇದು ಪ್ರತಿದಿನ ಮಾರ್ಕೆಟಲ್ಲಿ ನಡೆಯುತ್ತೆ. ಇದೇ ಪ್ರತಿದಿನ ಮಾರ್ಕೆಟಲ್ಲಿ ನಡೀತಾ ಹೋಗೋದು. ಸೊ ಇವರಿಬ್ರು ಒಂದಾದ್ಮೇಲೆ
ಒಬ್ಬ ಯಾವನಾದ್ರೂ ಮೇಲೆ ಹೋಗ್ಬೇಕು, ಒಬ್ಬ ಯಾವನಾದ್ರೂ ಕೆಳಗೆ ಬರಲೇಬೇಕು. ಸೊ ನೀವು ಅಬ್ಸರ್ವ್ ಮಾಡಿದ್ರೆ ಇದು ಪ್ರೈಸ್ ಒಂದಾಗಿರೋ ಲೆವೆಲ್ ಬಂದ್ಬಿಟ್ಟು 180. ಓಕೆನಾ? ಸೊ 180ಇಂದ ತಗೊಂಡು ನಿಮಗೆ, ಓಕೆ, 180ಇಂದ ತಗೊಂಡು ಎಲ್ಲಿವರೆಗೂ ಹೋಗ್ತಾನೆ ಅನ್ನೋದನ್ನ ಸ್ವಲ್ಪ ತೋರಿಸ್ತಾ ಹೋಗ್ತೀನಿ ನೋಡಿ ನಿಮಗೆ. ಎಲ್ಲಿವರೆಗೂ ಹೋಗಿದ್ದಾನೆ? 260. ಅಲ್ಲಿಗೆ ಎಷ್ಟು ಪಾಯಿಂಟು? 80 ಪಾಯಿಂಟ್ ಮೇಲೆ ಹೋಗಿದ್ದಾನೆ. 24,200 ATM ಅಲ್ಲಿ. ಇದು ಪ್ರತಿದಿನ ಮಾರ್ಕೆಟಲ್ಲಿ ಇದೇ ನಡೆಯೋದು, ಇದು ಬಿಟ್ಟು ಬೇರೆ ಏನು ನಡೆಯಲ್ಲ. ಏನಾಗುತ್ತೆ? ಸೊ ಮಾರ್ಕೆಟ್ ಓಪನ್ ಆಗುತ್ತೆ. ಮಾರ್ಕೆಟ್ ಓಪನ್ ಆದಾಗ 5 ನಿಮಿಷದಲ್ಲಿ ಒಂದು ಹೈ ಮತ್ತೆ ಒಂದು ಲೋ, ಓಪನ್ ಕ್ಲೋಸ್ ಒಂದು ಫಾರ್ಮ್ ಆಗುತ್ತೆ. ಇದು ಫಾರ್ಮ್ ಆದ್ಮೇಲೆ ನಾವೇನ್ ಮಾಡ್ತೀವಿ? ಒಂದು ATM ವ್ಯಾಲ್ಯೂ ಕಂಡಿಡ್ಕೋತೀವಿ, ನಿಯರ್ ಬೈ ವ್ಯಾಲ್ಯೂ. ಆ ATM ವ್ಯಾಲ್ಯೂ ಒಂದು ನೋಡ್ತಾ ಹೋದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅವನಿಗೂ ಇವನಿಗೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ನೀವು ಅಬ್ಸರ್ವ್ ಮಾಡಿದ್ರೆ 202 ಇತ್ತು, ಇವನು ನಿಮಗೆ 168. ಅಲ್ಲಿಗೆ ಒಂದು 30-40 ಪಾಯಿಂಟ್ ಇಬ್ರು ಡಿಫ್ರೆನ್ಸ್ ಅಲ್ಲಿ ಇದ್ರು. ಅದಾದ್ಮೇಲೆ ಒಂದು 10ರಿಂದ 15 ನಿಮಿಷಕ್ಕೆ, 9:15ರಿಂದ 9:20 5 ನಿಮಿಷ ಅಂದ್ರೆ 9:25, 9:30 25 ಮ್ಯಾಕ್ಸಿಮಮ್ ಈ ಬ್ಯಾಲೆನ್ಸಿಂಗ್ ಆಗೋಗುತ್ತೆ. ಕೆಲವೊಂದ್ಸಲ ಸೈಡ್ ವೇಸು ಅಥವಾ ಅದೇ ಪ್ರಾಬ್ಲಮ್ ಇಂದ ಡಿಲೇ ಆಗ್ತಾ ಹೋಗುತ್ತೆ. ಸೊ ಅಷ್ಟು ಟೈಮ್ ಒಳಗಡೆ ಇವರಿಬ್ರು ಒಂದು ಪ್ರೈಸಿಗೆ ಬಂದು ಹೋಗ್ತಾರೆ. ಮೀಟಿಂಗ್ ಪಾಯಿಂಟ್, ಇವರಿಬ್ರು ಸೇರ್ಲೇಬೇಕು ಅನ್ನೋದು ಒಂಥರ ವಿಧಿ ಇದ್ದಂಗೆ. ಈ ಮಗದಿರದಲ್ಲಿ ಹೀರೋಯಿನ್ ಸೇರ್ತಾರಲ್ಲ, ಹಾಗೆ ಇವರಿಬ್ರು ಸೇರ್ಬೇಕು ಅನ್ನೋದು ವಿಧಿ ಇದ್ದಂಗೆ. ಸೊ ಇಬ್ರು ಸೇರ್ತಾರೆ. ಇವರಿಬ್ರು ಒಟ್ಟಿಗೆ ಸೇರಿದ್ಮೇಲೆ, ಓಕೆನಾ, ಯಾವುದೇ ರೀತಿಯಾದಂಥ ಒನ್ ಸೈಡ್ ಮಾರ್ಕೆಟಲ್ಲಿ ಏನಾಗುತ್ತೆ, ಆಟೋಮೆಟಿಕಲಿ ಒಬ್ರು ಮೇಲ್ ಪಟಪಟ ಹೊರಟ್ಬಿಡ್ತಾರೆ. ಇಲ್ಲಿ ಯಾವುದೇ ರೀತಿ ಮತ್ತೆ ಕೆಳಗಡೆ ಬಂದು ಮೇಲೋಗೋ ಆಟ ಆಡಲ್ಲ, ಒಬ್ಬ ಮೇಲ್ಗಡೆ ಹೊರಟೋಗ್ತಾನೆ. ಒನ್ ವೇ ಮಾರ್ಕೆಟ್, ಅದು ಕಾಲರ್ ಆಗಿರ್ಬೋದು ಇಲ್ಲ ಪುಟ್ಟರು ಆಗಿರ್ಬೋದು, ಒಬ್ರು ಮೇಲೆ ಹೋಗ್ತಾರೆ. ಸೊ ಇಲ್ಲಿ ನೋಡಿದ್ರೆ ನಿಮಗೆ ಕಾಲ್ ಮೇಲೆ ಹೋಗಿದೆ, ಸಮ್ ಟೈಮ್ಸ್ ಪುಟ್ ಮೇಲೆ ಹೋಗುತ್ತೆ, ಬಿಕಾಸ್ ಆಫ್ ಮಾರ್ಕೆಟ್ ಹಿಂಗಿರುತ್ತೆ. ಹಾಗೆ ನೀವು ಇಲ್ಲಿ ಸ್ಪಾಟಲ್ಲಿ ಅಬ್ಸರ್ವ್ ಮಾಡಿದ್ರೆ ನೋಡಿ, ಇಲ್ಲಿ ಮಾರ್ಕೆಟ್ ಮೇಲೆ ಹೋಗಿದೆ. ಓಪನಿಂಗ್ ಇಂದ 17ನೇ ತಾರೀಕಿಗೆ ಓಪನ್ ಆದ್ರೆ ಇಲ್ಲಿಂದ ಮೇಲೆ ಹೋಗಿದೆ. ಸೊ ಅದಕ್ಕೆ ನಿಮಗೆ ಅದೇ ಸ್ಪಾಟ್ ಚಾರ್ಟ್ ಅಲ್ಲೂ ಕೂಡ ಡಿಫ್ರೆನ್ಸ್ ಆಗ್ತಿದೆ. ಓಕೆನಾ? ಅದೇ ನಿಮಗೆ ಸೈಡ್ ವೇಸ್ ಮಾರ್ಕೆಟ್ ಅಲ್ಲಿ ಅಥವಾ ಮಾರ್ಕೆಟ್ ತೀರಾ ಒಲಟಲ್ ಇದ್ದಾಗ ಏನಾಗುತ್ತೆ ಅಂದ್ರೆ, ಇವ್ನು ಇಲ್ಲಿವರೆಗೂ ಹೋಗ್ತಾನೆ ಮತ್ತೆ ಕೆಳಗಡೆ ಬರ್ತಾನೆ, ಇವ್ನು ಇಲ್ಲಿವರೆಗೂ ಹೋಗ್ತಾನೆ ಮತ್ತೆ ಮೇಲೆ ಬರ್ತಾನೆ. ಸೊ ಹಿಂಗೆ ನಡೀತಾ. ಇಲ್ಲಿ ಕಾಣಿಸ್ತಿದೆಯಾ ನಿಮ್ಗೆ? ಇಲ್ಲಿ 17ನೇ ತಾರೀಕು ಓಪನಿಂಗ್ ಇಂದ ಹಿಡಿದು 9:47 ನೋಡಿ, ಇಲ್ಲಿ ಓಪನ್ ಆದ್ಮೇಲೆ ಇವನ್ ಮೇಲಿದ್ದ, ಕೆಳಗಡೆ ಬಂದ, ಇವನ್ ಕೆಳಗಡೆ ಇದ್ದ, ಮೇಲೋದ, ಮತ್ತೆ ಇವ್ನು ಇಲ್ಲೇ ಮೇಲೆ ಆಟ ಆಡ್ದ, ಮತ್ತೆ ಇವ್ನು ಕೆಳಗಡೆ ಆಟ ಆಡಿ ಇವರಿಬ್ರು ಒಂದು ಪಾಯಿಂಟ್ ನೋಡಿ, ಇಲ್ಲಿ 1 ಪಾಯಿಂಟ್ ಮೀಟ್ ಆಗಿದೆ, 2 ಪಾಯಿಂಟ್. ಓಕೆನಾ? ಇದು ಮೀಟ್ ಆಗಿ ಇದೊಂದು ಸ್ವಲ್ಪ ಹೊತ್ತು ಆದ್ಮೇಲೆ ಏನಾಗಿದೆ, ಒನ್ ಸೈಡೆಡ್ ಆದ್ಮೇಲೆ ಹಿಲ್ ಗೋ ಅಪ್. ಇಲ್ಲ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ನಾನು ಎಷ್ಟು 160 ರೂಪಾಯಿಗೆ ತಗೊಂಡಿದ್ರೆ ಇಲ್ಲಿ ಎಷ್ಟಕ್ಕೆ ಹೋಗಿದೆ? 195. ಅಲ್ಲಿಗೆ 30 ಪಾಯಿಂಟ್ಸ್. 30 × 65, 3,000 ಅಂದ್ರೆ 1,800 ರೂಪಾಯಿ ದುಡ್ಡು ಬಂದೋಯ್ತು. ಅದೇ ನಾನು ಇಲ್ಲಿ ತಗೊಂಡಿದ್ದೀನಿ 158 ನನಗೆ ಗೊತ್ತಿಲ್ಲ, ಇಲ್ಲಿ ಮಾರಿದೆ ಅಂತ ಹೇಳಿದ್ರೆ ಮತ್ತೆ ಇಲ್ಲಿ 30 ಪಾಯಿಂಟು, ಮತ್ತೆ 1,500 ರೂಪಾಯಿ ದುಡ್ಡು. ಸೊ ಈ ತರ ಆಟೋಮೆಟಿಕಲಿ ಇದು ಬಿಟ್ಟು ಮಾರ್ಕೆಟಲ್ಲಿ ಬೇರೆ ಏನೂ ಆಗಲ್ಲ. ಯಾರಾದ್ರೂ ಒಬ್ರು ಮೇಲೆ ಹೋಗ್ಲೇಬೇಕು. ಓಕೆನಾ? ಸೊ ಏನಾಗುತ್ತೆ, ಇಲ್ಲೆಲ್ಲ ಒಂದು ಪಾಯಿಂಟ್ ಅಲ್ಲಿ ಮಾರ್ಕೆಟ್ ಓಪನ್ ಆಯ್ತು, ನಡೀತಾ ಇದೆ. ಸೊ ಆಪ್ಷನ್ ಮಾರ್ಕೆಟ್ಗೆ ಬಂದಾಗ ಒಬ್ಬ ಕಾಲ್ ಇಲ್ಲಿದ್ದಾನೆ, ಒಬ್ಬ ಪುಟ್ ಇಲ್ಲಿದ್ದಾನೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಹೊತ್ತು ಹಿಂಗೆ ಆಟ ಆಡ್ತಾರೆ. ಇವನು ಸ್ವಲ್ಪ ಹೊತ್ತು ಹಿಂಗೆ ಮೇಲೆ ಕೆಳಗಡೆ ಆಟ ಆಡಿ ಇವರಿಬ್ರು ಒಂದು ಪಾಯಿಂಟಿಗೆ ಬಂದು ಮೀಟ್ ಆಗ್ತಾರೆ. ಇವರಿಬ್ರು ಪಾಯಿಂಟಿಗೆ ಬಂದು ಮೀಟ್ ಆದಾಗ ಏನಾಗುತ್ತೆ, ಯಾರಾದ್ರೂ ಒಬ್ಬ ಹಿಂಗೆ ಹೋಗ್ತಾನೆ, ಯಾರಾದ್ರೂ ಒಬ್ಬ ಹಿಂಗೆ ಬಂದೇ ಬರ್ತಾನೆ. ಪ್ರತಿ ದಿನದ ಮಾರ್ಕೆಟ್ ಅಲ್ಲಿ ನೋಡಿದ್ರು ಕೂಡ ಇದೇ ಆಗ್ತಾ ಹೋಗುತ್ತೆ, ನಿಮ್ಗೆ ಬೇರೆ ಏನೂ ಆಗಲ್ಲ. ಇನ್ನೊಂದು ಎಕ್ಸಾಂಪಲ್ ಕೊಡ್ಲಾ? ಆಲ್ರೆಡಿ 23 ನಿಮಿಷ ಆಗೋಯ್ತು, ತುಂಬಾ ಉಯ್ದ್ಬಿಟ್ಟೆ ಅಂತ ಅನ್ಕೋತೀನಿ ಇವತ್ತು. ನೋಡಿ, 16ನೇ ತಾರೀಕು ಮಾರ್ಕೆಟ್ ಅಲ್ಲಿ ತಗೊಂಡ್ರೆ 24,395, 24,338. ಅಲ್ಲಿಗೆ ಎಷ್ಟಿರುತ್ತಿಲ್ಲಿ? 24,400, 24,400. ಇವೆರಡಲ್ಲಿ ಯಾವ್ದಾದ್ರು ಒಂದು ತಗೋಬೋದಾ? ಏನ್ ಮಾಡೋಣ ಇಲ್ಲಿ ನಾವೀಗ? ಇಲ್ಲಿ 24,100 ಇದೆಯಾ? 100 ಇದೆ, ಸೂಪರ್. ಇದೆರಡು ಡಿಲೀಟ್ ಮಾಡ್ಬಿಡ್ತೀನಿ ಫಸ್ಟ್ ನಾನು. ಇವೆರಡು ಡಿಲೀಟ್ ಮಾಡ್ಬಿಟ್ಟು ಇದೆಲ್ಲ ಅಳಿಸ್ಬಿಡ್ತೀನಿ ನಿಮ್ಗೆ ಮತ್ತೆ. ಓಕೆನಾ? ಇವೆರಡು ಡಿಲೀಟ್ ಮಾಡಿ 24,000. ಒಂದು ಸ್ವಲ್ಪ ಫಾಸ್ಟ್ ಆಗಿರ್ಬೋದು, ನನಗೆ ವಿಡಿಯೋ ಲೆಂತ್ ಆಗಿರೋದ್ರಿಂದ ಫಾಸ್ಟ್ ಮಾಡ್ತಿದ್ದೀನಿ. ಇದು ಮತ್ತೆ ಹೇಳಕ್ಕೆ ಹೇಳಿ ಕಾನ್ಸೆಪ್ಟ್ ನಾನು ಹೇಳ್ತೀನಿ, ನಿಮ್ಗೆ ಬೇಕು ನಂಗಿದ್ರೆ. ನೋಡಿ, 24,100ಕ್ಕೆ 17ಕ್ಕೆ ಬಿಟ್ಬಿಡ್ತೀನಿ ನಾನು. 16ನೇ ತಾರೀಕು ಹೋಗ್ತೀನಿ ನಾನು ನಿಮ್ಗೆ. ಓಕೆನಾ? 16ನೇ ತಾರೀಕು ನೋಡಿ, ಇವರಿಬ್ರು ಮೀಟೇ ಆಗಿಲ್ಲ. ಯಾಕೆಂದ್ರೆ ಇವರಿಬ್ರು ATM ಆಗಿರಲ್ಲ. ಯಾಕೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಯಾವ್ದಿದೆ? 24,300, 24,300 ಆಗಿರೋದ್ರಿಂದ ಇಲ್ಲಿ 398 ಅಲ್ವಾ? 24,400 ಅಥವಾ 24,500 ಇವರಿಬ್ರು ಬರ್ತಾ ಹೋಗ್ತಾರೆ ನಿಮ್ಗೆ. ನೋಡಿ ಇಲ್ಲಿ ಎಷ್ಟಿದೆ? 24,300. ಎಸ್, 24,400 ತಗೋಬೇಕು ನಾವಿಲ್ಲಿ. ಇವರಿಬ್ರು ತೆಗೆದು ಬಿಸಾಕ್ಬಿಟ್ಟು
ಅಣ್ಣಂದಿರನ್ನ ಇಲ್ಲಿ ನಾನು ಡಿಲೀಟ್ ಮಾಡಿ ಎಸ್ಬಿಟ್ಟು ಇನ್ನೊಂದು ಎಕ್ಸಾಂಪಲ್ ಕೊಟ್ಟು ವಿಡಿಯೋ ಕ್ಲೋಸ್ ಮಾಡ್ತೀನಿ. ಸೊ ನಾಳೆ ಮತ್ತೆ ಹಾಕಿದ್ರಾಯ್ತು. 24,400 ಆ್ಯಡ್ ಮಾಡು, ಮತ್ತೆ ಇವನ್ನ ಸಿ ಮಾಡಿಬಿಟ್ಟು ಆ್ಯಡ್ ಮಾಡು, ಆಮೇಲೆ ಇವರಿಬ್ಬರನ್ನು ತೆಗೆದು ಇಲ್ಲಿಗೆ ಕಂಪೇರ್, ಇವನು ತೆಗೆದು ಕಂಪೇರ್. ಓಕೆನಾ? 16ನೇ ತಾರೀಕು ಇವರು ಮೀಟ್ ಆಗಿಲ್ಲ, ಅಲ್ಲಿಗೆ 24,300 ತಗೋಬೇಕು ನಾವಿಲ್ಲಿ. ಹೌದಾ? ಯಾಕೆಂದ್ರೆ ಇಬ್ರು ಮೀಟ್ ಆಗಿಲ್ಲ, ಅವರಿಬ್ರು ATM ಆಗಿರಲ್ಲ. ನಾನು ಅದನ್ನೇ ಹೇಳಿದ್ದೆ ನಿಮಗೆ. 24,300. ಓಕೆ, ಪುಟ್ಟು ಇವನ್ನ ಕಾಲು ಆ್ಯಡ್ ಹೊಡಿರಿ. ಎಲ್ಲೋದ್ರಪ್ಪ ಅಣ್ಣಂದಿರಾ? ಎಲ್ಲಿದ್ದೀರಾ? ಓಕೆ, ಆ್ಯಡ್ ಟು ಕಂಪೇರು, ಆ್ಯಡ್ ಟು ಕಂಪೇರ್. 16. ಅಯ್ಯಯ್ಯೋ, ಏನೊಬ್ರು ಮೀಟ್ ಆಗ್ತಿಲ್ವಾ ಇವರು? 16ನೇ ತಾರೀಕು ಆದ್ರೂ ಚಾನ್ಸೇ ಇಲ್ಲ ನೋಡಿ. 16ನೇ ತಾರೀಕಿಗೆ ಬಂದ್ವಾ ನೋಡಿ. 24,300 ಕೂಡ ವರ್ಕ್ ಆಗಿದ್ಯಾ ನೋಡಿ. 24,300 ಓಪನಿಂಗ್ ಅಲ್ಲಿ ನೋಡಿ ಏನೇನು ಆಟ ಆಡಿದ್ದಾರೆ ಅಂತ. ಇಲ್ಲಿವರೆಗೂ ಎಷ್ಟು ಗಂಟೆವರೆಗೂ ನಿಮಗೆ ಒಂದು ಆಲ್ಮೋಸ್ಟ್ ನೀವು 16ನೇ ತಾರೀಕು ಮಾರ್ಕೆಟ್ ನೋಡಿದ್ರೆ ಗೊತ್ತಾಗುತ್ತೆ ಯಾಕಂಗಾಗಿದೆ ನೋಡಿ. ಮಾರ್ಕೆಟ್ ಇಲ್ಲಿ ಓಪನ್ ಆಗಿ ಕ್ಲೋಸ್ ಆಗಿ ಲೋ ಬಂದು, ಓಕೆನಾ, ಆಮೇಲೆ ನಿಮಗೆ ಮೇಲೆ ಹೋಗಿದೆ ಮಾರ್ಕೆಟ್. ಸೊ ಇಲ್ಲಿ ನೋಡಿ ಫ್ಲಕ್ಚುಯೇಷನ್ಸ್ ಇದೆ ಇಲ್ಲಿ. ಈ ಫ್ಲಕ್ಚುಯೇಷನ್ಸ್ಗೆ ಏನಾಗಿದೆ ನಮ್ಗೆ ಇಲ್ಲಿ ಓಪನ್ ಆಗಿ ಇದೆಲ್ಲ ಪ್ರೀಮಿಯಂ ಬ್ಯಾಲೆನ್ಸ್ ಇಷ್ಟು ಡಿಫ್ರೆನ್ಸ್ ಇದೆ. ಇಲ್ಲಿ ಮತ್ತೆ ಒಂದಾಗಿದ್ದಾರೆ ನೋಡಿ. ಇಲ್ಲಿ ಕಾಣಿಸ್ತಿದೆ ನಿಮಗೆ 16ನೇ ತಾರೀಕು. ಇಲ್ಲಿ ಒಂದು ಪಾಯಿಂಟಲ್ಲಿ ವೆರಿ ಕ್ಲಿಯರ್ ಆಗಿ ಇಬ್ರು ಒಟ್ಟಿಗಾಗಿ ಇಲ್ಲಿಂದ ಏನಾಗಿದೆ, ಒಬ್ಬ ಮೇಲೆ ಹೋಗಿದ್ದಾನೆ, ಇನ್ನೊಬ್ಬ ಕೆಳಗೆ ಬಂದಿದ್ದಾನೆ ಅಲ್ವಾ? ಇದನ್ನೇ ನಾವು ಹಳೆ ಮಾರ್ಕೆಟ್ ಎಲ್ಲ ನೋಡಿದ್ದು 17ನೇ ತಾರೀಕಲ್ಲಿ ನೋಡಿ. 17ನೇ ತಾರೀಕಲ್ಲಿ ಏನಾಗುತ್ತೆ, ಇವನು ATM ಇಲ್ಲ, ಬೇರೆ ATM ಆಗಿತ್ತು 17ನೇ ತಾರೀಕಲ್ಲಿ. ಬಟ್ ನೋಡಿ ಇಲ್ಲಿ ಒಂದಾಗಿದೆ, 12 ಗಂಟೆಗೇನೋ ಒಂದಾಗಿದ್ದಾರೆ ಅವರು. ಓಕೆನಾ? 24,300 ತಗೊಂಡ್ವಿ. ಅದೇ ನೀವು 350ಕ್ಕೆ ತಗೊಂಡ್ರೆ ಇಷ್ಟು ಫ್ಲಕ್ಚುಯೇಷನ್ಸ್ ಇರಲ್ಲ ನಿಮಗೆ. ವೆರಿ ಕ್ಲಿಯರ್ ಆಗಿ 24,350 ನಾನು ಏನು ಹೇಳಿದೆ ನಿಮಗೆ, ಒಂದು ಅರ್ಧ ಗಂಟೆಯಷ್ಟರಲ್ಲಿ ಆಗಿರುತ್ತೆ ಅಂತ, ಅದಾಗ್ತಾ ಹೋಗುತ್ತೆ. ಇದನ್ನ ಸಿ ಮಾಡ್ತೀನಿ, ಮತ್ತೆ ಆಡ್ ಆನ್ ಮಾಡ್ತೀನಿ. ಇರಪ್ಪ ಗುರು, ಆಯ್ತು, ಕಾಸು ತಗೊಂಡಿಲ್ಲ ಗೊತ್ತು. ಎಲ್ಲೋಯ್ತು ನೋಡಿ 24,350. ಇಲ್ಲೊಬ್ಬ ಇದ್ದಾನಲ್ವಾ, ಪಿ ಮಾತ್ರ ಆ್ಯಡ್ ಆಗಿದೆಯಾ? ಓಕೆ, ಆ್ಯಡ್ ಟು ಕಂಪೇರ್ ಕೊಟ್ಟು ಇವನ್ನ ಡಿಲೀಟ್ ಮಾಡಿಬಿಟ್ಟು ಮತ್ತೆ ಹಾಕ್ಬಿಟ್ಟು ಸಿ ಹಾಕ್ಬಿಟ್ಟು 350ಕ್ಕೆ ಹಾಕ್ತೀನಿ. ಪ್ಲಸ್ ಬಂದ ಇಲ್ಲಿ ಪಿ ಹಾಕಿದ್ದೀನಿ, ಅಲ್ಲಿ ಹೌದು ಪಿ ಹಾಕಿದ್ದೀನಿ. ಈಗ ಸಿ ಹಾಕ್ತೀನಿ ನೋಡಿ. 16 ಎಲ್ಲಿದ್ದೀರಪ್ಪ? 16 16ನೇ ತಾರೀಕು ಕಾಣಿಸ್ತಿದ್ಯಾ ನಿಮಗೆ? ಸೊ 16ನೇ ತಾರೀಕಲ್ಲಿ ವೆರಿ ಕ್ಲಿಯರ್ ಆಗಿ ನಾನು ಹೇಳಿದೆ ನಿಮಗೆ, 5ರಿಂದ 10 ನಿಮಿಷದೊಳಗೆ ಕತೆ ಗೊತ್ತಾಗತ್ತೆ ಅಂತ ಹೇಳಿದೆ ಅಲ್ವಾ? ಸೊ ATM ಬದಲು ನಾವು ಇನ್ಯಾರೋ ದೂರ ಸಂಬಂಧಿ ತಗೊಂಡಾಗ ಏನಾಗುತ್ತೆ, ಆ ಪ್ರಾಬ್ಲಮ್ ಆಯ್ತು. ನಿಮಗೆ 11 ಕಾಲಲ್ಲೇನೋ ಒಂದಾಗಿದ್ದಾರೆ. ಇಲ್ಲಿ ನೋಡಿ ಕರೆಕ್ಟಾಗಿ 9:35 9:15ಕ್ಕೆ ಓಪನ್ ಆಯ್ತು. 20 ನಿಮಿಷದಲ್ಲಿ ಇವನು ಯಾರು ನಿಮಗೆ ಕಾಲ್ ಮೇಲಿದ್ದವನು ಕೆಳಗೆ ಬಂದ, ಪುಟ್ಟು ಕೆಳಗಿದ್ದವನು ಮೇಲ್ಗಡೆಗೆ ಹೋಗಿ ಇವರಿಬ್ರು ಒಂದು ಪಾಯಿಂಟಲ್ಲಿ ಮೀಟ್ ಆದ್ರು. ಯಾವ ಪಾಯಿಂಟ್ ಅದು? 190 ರೂಪಾಯಿ ಅನ್ಕೊಳ್ಳಿ. 190ಕ್ಕೆ ಮೀಟ್ ಆಗಿ ಆಟೋಮೆಟಿಕಲಿ ಇವರು ಮೇಲೋದ, ಮತ್ತೆ ಇವನ ಮೇಲೆ ಕೆಳಗೆ ಬಂದ. ಆಮೇಲೆ ಮತ್ತೆ ಇವರಲ್ಲಿ ಮೀಟಿಂಗ್ ಪಾಯಿಂಟ್ ಆಗಿದ್ದಾರೆ ನಿಮಗೆ 17ನೇ ತಾರೀಕಲ್ಲಿ ನೋಡಿ. ಇಲ್ಲಿ ಇಬ್ರು ಮೇಲ್ಗಡೆಗೆ ಹೋಗಿ ಮತ್ತೆ ಇದು ನೆಕ್ಸ್ಟ್ ಡೇಗೆ ಇಟ್ ಇಸ್ ರಿವರ್ಸ್ಡ್. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಈ ಪಾಯಿಂಟ್ ಮೀಟ್ ಆದ್ಮೇಲೆ ಯಾರೋ ಒಬ್ರು ಮೇಲೆ ಹೋಗ್ಬೇಕು ಅನ್ನೋದು ವೆರಿ ಕ್ಲಿಯರ್. ಓಕೆನಾ? ಒಬ್ರು ಮೇಲೆ ಹೋಗ್ಬೇಕು, ಒಬ್ರು ಕೆಳಗೆ ಅನ್ಬೇಕು ಅನ್ನೋದು, ಅದನ್ನೇ ಎಷ್ಟು ಕ್ಲಿಯರ್ ಆಗಿ ಇಲ್ಲಿ ಆಗ್ತಾ ಹೋಗ್ತಿದೆ. ಸೊ ಇದು ಪ್ರತಿ ಮಾರ್ಕೆಟಲ್ಲೂ ಆಗ್ತಾ ಹೋಗುತ್ತೆ. ಆಲ್ಮೋಸ್ಟ್ 29 ನಿಮಿಷ ಆಯಿತು. ಇವತ್ತಿನ ವಿಡಿಯೋ ಸ್ಟಾಪ್ ಮಾಡೋಣ, ಇಲ್ಲಿಗೆ ಸಾಕು ಅಂತ ಅನ್ಕೋತೀನಿ. ತುಂಬ ಲೆಂತ್ ಆದರೆ ನೋಡೋದು ಕೂಡ ಬೋರ್ ಆಗ್ತಾ ಹೋಗುತ್ತೆ. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬರೀ ಇದೊಂದೇ ಕಾನ್ಸೆಪ್ಟ್ ತಗೊಂಡು ಡಿಫ್ರೆಂಟ್ ಡೇಸಲ್ಲಿ ಡಿಫ್ರೆಂಟ್ ATMs ತಗೊಂಡು ನಿಮಗೆ ಇದನ್ನೇ ಕಾನ್ಸೆಪ್ಟ್ನ ವೆರಿ ಕ್ಲಿಯರ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ಅಲ್ಲಿವರೆಗೂ ಹೀಗೆ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ತಾ ಎಲ್ರಿಗೂ ಧನ್ಯವಾದಗಳು. ಇಷ್ಟೊತ್ತು ನಮ್ಮನ್ನು ತಡ್ಕೊಂಡು, ಇಷ್ಟೊತ್ತು ನಮ್ಮನ್ನು ಏನು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋದಕ್ಕೆ. ಅಕಸ್ಮಾತ್ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟಲ್ಲಿ ಆ್ಯಡ್ ಮಾಡ್ತಾ ಹೋಗಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅದಷ್ಟು ಕ್ಲಿಯರ್ ಮಾಡ್ತಾ ಹೋಗೋಣ. ಇವತ್ತು ಸ್ವಲ್ಪ ಕ್ಲಮ್ಸಿ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆಲ್ಮೋಸ್ಟ್ ವೆರಿ ಕ್ರಿಸ್ಪ್ ಆ್ಯಂಡ್ ವೆರಿ ಕ್ಲಿಯರ್ ಆಗಿ ಟಾಪಿಕ್ ಮೇಲೆ ಡಿಸ್ಕಸ್ ಮಾಡ್ತಾ ಹೋಗೋಣ. ತುಂಬ ಥ್ಯಾಂಕ್ ಯು.